ಬಟ್ ಈ ಕೆಲಸ 4 ಜನರಿಂದ ಕಷ್ಟ. 4 ಜನ ಯಾರು? ಇವನು ಶೆಟ್ಟಿ ಡೂಪ್ಲಿಕೇಟ್ ಪೊಲೀಸರು ಸಿಕ್ಕಾಕೊಂಡ. ಇವನು ನಾಗಿ, ಇವನ್ ಗೆಂಡೆ ಮೆಕ್ಯಾನಿಕ್. ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದರ ದಾರಿನ ಹುಡುಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಸೊ ಫ್ರೆಂಡ್ಸ್, ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ, ಅದೇ ಥರ ಒಂದು RCB ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಅದೇ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ ಟೈಮ್ ವೇಸ್ಟ್ ಮಾಡದೆ ಅಲೆಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳೋಂಥ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ 2 ಪ್ರಾಜೆಕ್ಟು ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಸೊ ಮೊದಲನೇದಾಗಿ ನೀವು ಸೇಫ್ ಎಫೆಕ್ಟ್ನೇ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು 3 PNG ಡೈಲಾಗ್ ಹೇಳಿದ್ದು 3 PNG ಇರುತ್ತೆ. ಸೊ ಅದನ್ನ 3ಕ್ಕೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಸೊ ಬೀಟ್ ಮಾಡಕ್ಕೆ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿತ್ತು. ಸೊ 3 ಲೈನ್ಸ್ ಕಾಪಿ ಮಾಡ್ಕೊಂಡಿರ್ತಿರಲ್ಲ, ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಸೊ ಅದು ಈ ಥರ ಇರುತ್ತೆ. ಸೊ ಇಲ್ಲಿ ಡಬಲ್ ಕೀಪ್ ಫ್ರೇಮ್ ಇದಿಲ್ಲ. ಸೊ ಇಲ್ಲಿಂದ ಫೋಟೋನ ಆ್ಯಡ್ ಮಾಡಬೇಕು. ಸೊ ನೋಡಿ, ಈ ಡೈಲಾಗ್ ಇದು ಕೇಳಿಸ್ಕೊಂಡಿ ಅಂದ್ರೆ. ಬಟ್ ಈ ಕೆಲಸ 4 ಜನರಿಂದ ಕಷ್ಟ. 4 ಜನ ಯಾರು? ಈ ಥರ ಆಯ್ತಾ. ಸೊ ಇಲ್ಲಿ ಇನ್ನೊಂದು ಬ್ಯಾಕಲ್ಲಿ ಇನ್ನೊಂದು ಫೋಟೋ ಆ್ಯಡ್ ಮಾಡಬೇಕು. ಸೊ ಅದು ಸೀಕ್ ಎಫೆಕ್ಟಲ್ಲೇ ಇರುತ್ತೆ. ಸೊ ನಿಮ್ಗೆ ಎಲ್ಲ ಇರುತ್ತೆ, ನೀವು ಅಲ್ಲೇ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡೋದಷ್ಟೇ. ಸೊ ಈ ತೆಳಗಿಂದ 3rd ಲೇಯರ್, ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಇವಾಗ ಡೈರೆಕ್ಟಾಗಿ ಬೀಟ್ ಮಾರ್ಕಿಗೆ ಹೋಗಿ ಸೊ ಇಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕುಂತಿರುತ್ತೆ ನಿಮಗೆ ಆಲ್ರೆಡಿ. ಸೊ ಇಲ್ಲಿಂದ ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಬೀಟ್ ಮಾರ್ಕ್ ಕೊಟ್ಟಿರ್ತೀನಿ. ಸೊ ಆ ಬೀಟ್ ಮಾರ್ಕ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ನೋಡಿ, ಅಲ್ಲ ಆ್ಯಡ್ ಮಾಡ್ಕೊಂಬಿಡಿ ಅಷ್ಟೇ. ನಾನು ಮೊದಲನೇದಾಗಿ ನಮ್ಮ ಬಾಸ್ ಫೋಟೋನ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನ ಇಲ್ಲಿವರೆಗೂ ಟೈಮರಿಂದ ಟ್ರಿಮ್ ಮಾಡಿಕೊಂಡು ಸೊ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿನ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದರೆ ಸೊ ಆಟೋಮೆಟಿಕ್ಲಿ ಫೋಟೋ ಈ ಥರ ಕೊಂದಿರುತ್ತೆ. ಸೊ ಸೆಕೆಂಡ್ ಫೋಟೋನು ಅದೇ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ನೋಡಿ, ಸೊ ಅವ್ರನ್ನ ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಿ. ನೋಡಿ ನಾನು ಮಾಡ್ತಿದ್ದೀನಿ ನೋಡಿ ಇಲ್ಲಿ. ಸೊ ಇದೇ ಥರ ಸೇಮ್ ಇದನ್ನ ನೀವು ಫಾಲೋ ಮಾಡಿದರೆ ಒಂದು ಒಳ್ಳೆ RCB ವಿಡಿಯೋನ ರೆಡಿ ಮಾಡ್ಬೋದು. ಸೊ ಇದೆಲ್ಲ ಇವೆಲ್ಲ ಫೋಟೋಸ್ ಬೇಕಂದರೆ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಅದನ್ನ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮುಗೀತು, ನಿಮಗೂ ಕೂಡ ಬಂದಿರುತ್ತೆ. ಸೊ ಅದನ್ನ ಇದೇ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ವಿಡಿಯೋದು ರೆಡಿ ಆಗುತ್ತೆ. ಸೊ ಅಷ್ಟೇ ನೋಡಿ. ಸೊ ಮಾಡ್ಕೊಂಡು ಸೊ ಇದಕ್ಕೆ ಇವಾಗ ನೀವು ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ ಅದು ನನ್ನ ಸೈಕ್ ಎಫೆಕ್ಟ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲೇ ಇರುತ್ತೆ. ಸೊ ಜಸ್ಟ್ ಏನು ಮಾಡಬೇಕಂದ್ರೆ, ಇದು ಲಾಸ್ಟ್ ಲೇಯರ್ ಇರುತ್ತಲ್ಲ, ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೂಡ ನಿಮಗೆ ಕಾಪಿ ಆಗಿರುತ್ತೆ. ಅದನ್ನ ಬೀಟ್ ಮಾರ್ಕಿಗೆ ಬಂದು ಸೊ ಜಸ್ಟ್ ನೋಡಿ ಇಲ್ಲಿ ಜಸ್ಟ್ ಈ ಥರ ಪೇಸ್ಟ್ ಮಾಡಿದರೆ ಫೋಟೋಗಳಿಗೆ ಎಫೆಕ್ಟ್ಗಳು ಆ್ಯಡ್ ಆಗಿಬಿಡುತ್ತೆ. ಸೊ ಎಲ್ಲ ಫೋಟೋಗೂ ಅದೇ ಥರ ನೋಡಿ ಇಲ್ಲಿ ಇದೇ ಥರ ಪೇಸ್ಟ್ ಮಾಡ್ತಾ ಹೋಗ್ಬಿಡಿ. ವೇಟ್ ನೋಡಿ, ಇನ್ನೊಂದು 3 ಲೇಯರ್ಸ್ ಇದೆ, ವೇಟ್ ಮಾಡಿ. ಸೊ ಇದೇ ಥರ ಎಲ್ಲ ನಿಮ್ಮ ಫೋಟೋಗಳಿಗೆ ಈ ಥರ ಆ್ಯಡ್ ಮಾಡ್ಕೊಂಬಿಡಿ. ನೋಡಿ ಒಂದು ಒಳ್ಳೆ ಎಫೆಕ್ಟ್ ಅಂತೂ ಆ್ಯಡ್ ಆಗಿರುತ್ತೆ ನೋಡಿ. ಆಯ್ತಾ, ಇದೇ ಥರ ಹಾಂ. ಇದಾದ ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ CC ಎಫೆಕ್ಟ್ ಹಾಕಿರುತ್ತೆ ನೋಡಿ, 1-2. ಸೊ ಇವನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇವನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಜಸ್ಟ್ ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡ ನಂತರ ಸೊ ಇದರ ಮೇಲೆ ಇವನು 2 ಲೇಯರ್ ಕಾಪಿ ಮಾಡ್ಕೊತಿರಲ್ಲ, ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಡಿ. ಪೌಡು ಎಲ್ಲಿ ಲೆಂತ್ ಎಲ್ಲಿವರೆಗೆ ಇದೆ ನೋಡಿ, ಅದನ್ನ ಟೈಮರಿಂದ ಈ ಥರ ಕ್ಲಿಕ್ ಮಾಡಿಕೊಂಡು
ಸೊ ಇಲ್ಲಿವರೆಗೆ ಈ ಲಾಸ್ಟಲ್ಲಿ ಎಂಡ್ ಲೆಫ್ಟಲ್ಲಿ ಲಾಸ್ಟ್ ಕಾಣ್ತಿದೆ, ಈ ಥರ ಅದನ್ನು ಕ್ಲಿಕ್ ಮಾಡಿದರೆ ಸೊ ಅದು CC ಎಫೆಕ್ಟ್ ಆ್ಯಡ್ ಆಗಿಬಿಡುತ್ತೆ. ನೋಡಿ ಇದೇ ಥರ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆ RCB ವಿಡಿಯೋ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇದೇ ಇವತ್ತಿನ ವಿಡಿಯೋ. ಸೊ ಯಾರಾದರೂ ನೀವು RCB ಫ್ಯಾನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈ ಥರ ಎಕ್ಸ್ಪೋರ್ಟ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸೇವ್ ಟು ಗ್ಯಾಲರಿ ಮಾಡಿದ್ರೆ ನನ್ನ ಗ್ಯಾಲರಿಯಲ್ಲಿ ಬರುತ್ತೆ. ಸೊ ಥ್ಯಾಂಕ್ಸ್ ವಾಚಿಂಗ್. ಬಾಯ್, ಲವ್ ಯು.